ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಯಾರೆಲ್ಲ ನಾನು ಈ ಕೆಂಪೀಸ್ ಕಿಚನ್ ಚಾನಲ್ ನೋಡ್ತಿದ್ರೆ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ಎಷ್ಟೋ ಜನಗಳ ಪ್ರಶ್ನೆಗೆ ಇವತ್ತಿನ ಉತ್ತರ ಸ್ವಲ್ಪ ಉತ್ತರ ಕೊಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕಾಗೋಲ್ಲ. ಕೆಲವೊಂದುಗಳನ್ನು ಪದೇ ಪದೇ ರಿಪೀಟ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಇವತ್ತಿನ ಬೆಳಿಗ್ಗೆ ತಿಂಡಿಯಿಂದ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಮಾಮೂಲಿ ಇವತ್ತು ಏನಾಯ್ತು ಅಂದರೆ ಅರಳಿ ಎಲೆದು ಕಷಾಯ ಮಾಡಿದೆ. ತೋರಿಸ್ಲಿಕ್ಕೆ ಕರೆಂಟ್ ಇರಲಿಲ್ಲ. ಹಾಗಾಗಿ ನನಗೆ ವಿಡಿಯೋ ಮಾಡಬೇಕಾದ್ರೆ ಅರಳಿ ಎಲೆ ಕಷಾಯ ಮಾಡುವಾಗ ತೋರಿಸ್ಲಿಕ್ಕಾಗಲಿಲ್ಲ. ಸಾರಿ, ಖಂಡಿತ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ದೊಡ್ಡ ವಿಚಾರ ಏನಲ್ಲ, ನೀಟಾಗಿ ಉಪ್ಪನ್ನು ಹಾಕಿ ನೀಟಾಗಿ ತುಳಿದ್ಬಿಟ್ಟು ಆ ಎಲೆನೆಲ್ಲ ತುಳಿದ್ಬಿಟ್ಟು ಕುಟಾಣಿ ತಗೊಂಡು ಚೆನ್ನಾಗಿ ಜಜ್ಜಿ ಅದನ್ನು ಮಿಕ್ಸಿಗೆ ಹಾಕಬಾರ್ದು. ಅದನ್ನು ಜಜ್ಜಿ ಆಮೇಲೆ ಬೇಯೋದಕ್ಕೆ ಹಾಕಬೇಕು. ಸುಮಾರು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ಮೇಲೆ 1/4 ಗ್ಲಾಸ್ ಆದರೂ ನೀರನ್ನು ಹಿಂಗಬೇಕು. ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಂಡು ಜೇನುತುಪ್ಪ ಬೇಕಾದ್ರೂ ಹಾಕೋಬೋದು. ಸಿಹಿ ತಿನ್ನಲ್ಲ ಅನ್ನೋರು ಒಂದು ಚಿಟಕಿ ಗೊತ್ತಿಲ್ಲದಿರೋ ಹಂಗೆ ಸ್ವಲ್ಪ ಉಪ್ಪನ್ನು ಹಾಕೋಬೋದು. ಅದು ಆಗಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ನಿಮಗೆ ಬೇಕಂತಂದರೆ ಹಿಂಗೆ ಹಾಕೋಬೋದು. ಯಾವುದು ಬೇಡ ಅಂತ ಅನ್ನೋದಾದರೆ ನೀಟಾಗಿ ಸಪ್ಪೆ ನೀರನ್ನೇ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೋಡೋಣ, ನಾಳಿದ್ದು ಮತ್ತೆ ದೇವಸ್ಥಾನದ ಕಡೆ ಹೋದಾಗ ಅರಳಿ ಎಲೆನ ತೊಗೊಂಡು ಬಂದು ಖಂಡಿತ ಕಷಾಯ ಮಾಡ್ಕೊಂಡು ಕುಡಿತೀನಿ. ಜೊತೆಗೆ ಹತ್ತಿ ಚಕ್ಕೆ ಯಾವುದಾದ್ರು ಗೊತ್ತಾ, ಔದುಂಬರ ವೃಕ್ಷ ಅಂತಾರಲ್ಲ, ಅದರ ಚಕ್ಕೆಯನ್ನು ತೊಗೊಂಡು ಬಂದು ಅದರಲ್ಲೂ ಸಹ ನೀಟಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋ ಹಂಗಿಲ್ಲ, ಅದನ್ನು ನೀಟಾಗಿ ಜಜ್ಜಿ ರಾತ್ರಿ ಹೊತ್ತು ನೆನೆ ಹಾಕಿ ಖಾಲಿ ಹೊಟ್ಟೆಗೆ ಅದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ, ಅಂದರೆ ಕುದಿಸ್ತೀರ ಕಷಾಯ ಅದರ ನೀರನ್ನು ಕುಡಿಬೇಕು. ತುಂಬಾ ಒಳ್ಳೆಯದು. ಅದರ ಬೆನಿಫಿಟ್ಗಳು ಹೇಳ್ತಾ ಹೋದರೆ, ಅದರಲ್ಲೂ ಪ್ರೆಗ್ನೆನ್ಸಿ ಇರೋರು ಏನಾದರೂ ಅದನ್ನು ಕುಡಿದ್ರೆ ಅಬ್ಬಾ ಎಷ್ಟು ಒಳ್ಳೆಯದು ಅಂತ ಹೇಳ್ತೀರಾ. ಅರಳಿ ಎಲೆ, ಔದುಂಬರದ ಒಂದು ಮರದ ಚಕ್ಕೆನ ಕುಟ್ಟಿ ಪುಡಿ ಮಾಡಿ, ಅದರ ಜೊತೆಗೆ ಬೇವಿನ ಮರದ ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಖಾಲಿ ಹೊಟ್ಟೆಗೆ ಗರ್ಭಿಣಿ ಸ್ತ್ರೀಯರಿಗೆ ಕುಡಿಸ್ತಾಯಿದ್ರು. ಕೆಂಬಾರ ಅಂದರೆ ಏನು ಗೊತ್ತಾ ನಿಮಗೆ? ಕೆಂಬಾರ ಅಂದರೆ ಹುಟ್ಟಿದ ಮಗುನಲ್ಲಿ ಫುಲ್ ರೆಡ್ ಮೈಯೆಲ್ಲ ರೆಡ್ ಇರುತ್ತೆ. ಆಮೇಲೆ 1.5 ತಿಂಗಳ ಅಂದರೆ ಒಂದು ದಿನ ಕಳೆದಂತೆ 1.5 ತಿಂಗಳು 2 ತಿಂಗಳೊಳಗಡೆ ಆ ಕೆಂಪಗಿರೋದೆಲ್ಲ ಹೋಗುತ್ತೆ. ಕೆಲವರಿಗೆ ಆ ರೆಡ್ ಕಲರ್ ಇರೋದು ಮೈಯಲ್ಲಿ ಮಚ್ಚೆ ಥರನೇ ಉಳ್ಕೊಳ್ಳುತ್ತೆ. ಅದಕ್ಕೆ ಕಾರಣ ನಮ್ಮೂರ ಕಡೆ ಆ ಕೆಂಬಾರ ಅಂತ ಕರೀತಾರೆ. ಬೇರೆ ಕಡೆ ಹೇಗೆ ಕರೀತಾರೋ ಗೊತ್ತಿಲ್ಲ, ಆದರೆ ಆ ಕೆಂಬಾರ ಆಗಬಾರ್ದು. ಆಮೇಲೆ ಡ್ರೈ ಕೆಮ್ಮರುತ್ತೆ. ಈ ಪ್ರೆಗ್ನೆನ್ಸಿ ಇರೋರಿಗೆ ತುಂಬ ಕೆಮ್ಮಂದರೆ ಕರುಳು ಕಿತ್ತು ಬರಬೇಕು, ಆ ಥರ ಕೆಮ್ಮರುತ್ತೆ. ಅದಕ್ಕೂ ಸಹ ಕೆಂಬಾರನೇ ಕಾರಣ. ಆ ಥರ ಆಗಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಅರಳಿ ಎಲೆ, ಅರಳಿ ಮರದ ಚಕ್ಕೆ, ಬೇವಿನ ಮರದ ಚಕ್ಕೆ, ಔದುಂಬರ ವೃಕ್ಷ, ಹತ್ತಿ ಮರದ ಚಕ್ಕೆಯನ್ನು ತೊಗೊಂಡು ಬಂದು ಭಾನುವಾರ ದಿನ ನೀವು ಅದನ್ನು ಕಷಾಯ ಕುಡಿಬೇಕು. ನೀವು ಗುರುವಾರನೇ ಕುಡಿಬೇಕು ಅಂದರೆ ಹಿಂದಿನ ದಿನನ ತಂದಿಟ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸೇವನೆ ಮಾಡೋ ಹಾಗಿಲ್ಲ, ಗ್ರಹಣ ದಿನಗಳಲ್ಲಿ ಸೇವನೆ ಮಾಡೋ ಹಾಗಿಲ್ಲ, ಮರದಿಂದನೂ ತರೋ ಹಾಗಿಲ್ಲ. ಅದನ್ನು ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ಇರೋರೇ ಕುಡಿಬೋದು, ಬೇರೆಯವ್ರು ಕುಡಿಯೋಂಗಿಲ್ವ ಅಂದರೆ ಖಂಡಿತ ಎಲ್ಲರೂ ಕುಡಿಬೋದು ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ಲಿ ಬರತಕ್ಕಂತಹ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಹಾಗೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ಇತ್ತು, ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಈ ಉಪ್ಪಿಟ್ಟಿನಲ್ಲಿ ವಿಶೇಷತೆ ಏನಂತಂದರೆ, ನಾನು ಟೊಮೊಟೊನ ಒಗ್ಗರಣೆಯಲ್ಲಿ ಹುರಿಯೋದಿಲ್ಲ. ಹಾಗೆ ನೀರು ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಟೊಮೊಟೊ ಎಲ್ಲನೂ ಹಾಕ್ಬಿಡ್ತೀನಿ. ಅದೇನಾಗುತ್ತೆ ಗೊತ್ತಾ, ಒಂದು ರೆಡ್ ಕಲರ್ ಬರುತ್ತಲ್ಲ ಉಪ್ಪಿಟ್ಟು, ಆ ಥರ ಬರೋದಿಲ್ಲ, ವೈಟ್ ಕಲರ್ ಉಪ್ಪಿಟ್ಟು ಥರ ಆಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಟೊಮೊಟೊ ಬೇಯಲ್ಲ ಅನ್ಬೇಡಿ, ಖಂಡಿತ ಬೆಂದೋಗ್ಬಿಡುತ್ತೆ ಟೊಮೊಟೊ. 2 ಕುದಿಗೆ ಟೊಮೊಟೊ ಬೇಯದೇ ಇರುತ್ತಾ, ಚೆನ್ನಾಗಿ ಹಣ್ಣಾಗಿರೋ ತೊಗೋಬೇಕಷ್ಟೆ, ಆಯಿತಾ? ಹಾಗೆಯೇ ಸ್ನೇಹಿತರೆ, ಇವತ್ತು ಏನಪ್ಪ ಕೆಲಸ ಅಂತಂದರೆ, ಆಗಲೇ ನಾನು ಹೇಳಿದೆ ಚಕೋತ ಸೊಪ್ಪು ತೆಗೆದಿಟ್ಟಿದ್ದೀನಿ ಅಂತ, ಅದನ್ನು ಪಲ್ಯ ಮಾಡ್ಕೊಂಡು ಖಾಲಿ ಮಾಡಿದ್ದಾಯಿತು. ಇನ್ನು ಸಾಂಬಾರು ಮಾಡೋದು ಹೇಗೆ ಅಂತ ಆಲ್ರೆಡಿ ತುಂಬ ಹಳೆಯ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಹೇಗೆ ಸಾಂಬಾರು ಮಾಡ್ಬೋದು ಚಕೋತ ಸೊಪ್ಪಲ್ಲಿ ಅಂತ. ಮತ್ತೆ ಅದನ್ನು ರಿಪೀಟ್ ಮಾಡ್ತಾಯಿದ್ದೀನಿ. ಸುಮಾರು 3-4 ವರ್ಷಗಳ ಹಿಂದೆ ನನ್ನ ಅಡುಗೆ ಚಾನಲ್ ಏನಿತ್ತು, ಇದೇ ಒಂದು ಕೆಂಪೀಸ್ ಕಿಚನಲ್ಲೇ ಅಡುಗೆ ಚಾನಲ್ ಇತ್ತಲ್ಲ, ಅದರಲ್ಲೇ ತೋರಿಸಿದ್ದೀನಿ. ಖಂಡಿತ ಅದ್ರ ಬಗ್ಗೆ ನೋಡಿ. ಮತ್ತೆ ಇವತ್ತು ರಿಪೀಟ್ ಮಾಡ್ತಾಯಿದ್ದೀನಿ, ಖಂಡಿತ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಚಕೋತ ಸೊಪ್ಪು.
ಕೆಲವರೆಲ್ಲ ಏನೇನು ಮಾಡ್ತಾರೆ ಅಂತಂದರೆ ಎಲೆನೆಲ್ಲ ತೊಗೊಂಡು ದಿಂಡನ್ನು ಬಿಸಾಕ್ಬಿಡ್ತಾರೆ. ಯಾವುದೇ ಆದ್ರೂ ಒಣಗನೆ ಸೊಪ್ಪು ಕಡ್ಡಿನೇ ಇರುತ್ತೆ, ಎಲೆ ಬಿಡಿಸ್ಕೊಂಡು ಕಡ್ಡಿ ಬಿಸಾಕೋದು, ಎಳೆ ಕಡ್ಡಿಯಾಗಿರೋದನ್ನು ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಬೇಡಿ. ಎಲೆ ಕಡ್ಡಿನಲ್ಲಿ ಇರೋವಂಥ ಪೌಷ್ಟಿಕಾಂಶ ಎಲೆಗಳಲ್ಲಿ ಖಂಡಿತವಾಗ್ಲೂ ಇರೋಲ್ಲ ರೀ. ಏನೇ ಆದ್ರೂ ಯಾವುದೇ ಒಂದು ತರಕಾರಿಗಳ ಅಂದರೆ ಸೊಪ್ಪು ಸೆದೆಗಳಲ್ಲಿ ಕಡ್ಡಿನಲ್ಲೇ ನಾರಿನಂಶ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕಾಂಶಗಳು ಎಲ್ಲ ಇರೋದು. ನಮ್ಮ ಅಜ್ಜಿ ಒಂದು ಗಾದೆ ಮಾತು ಹೇಳ್ತಾಯಿದ್ರು. ಅಯ್ಯೋ ಅದನ್ನು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ನಾನು ಒಬ್ಬ ಸೊಸೆಯಾಗಿ ಹೇಳ್ತಾ ಇದ್ದೀನಿ. ನಾನು ಏನಾದರೂ ಸೊಪ್ಪು ಬಿಡಿಸೋದಕ್ಕೆ ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಕೊತ್ತನ್ನು ಕೊಡ್ತಿದ್ರು, ನಾನೇನು ಮಾಡ್ತಿದ್ದೆ, ಕಡ್ಡಿನೆಲ್ಲ ಬಿಸಾಕ್ತಾಯಿದ್ದೆ, ಸೊಪ್ಪು ಮಾತ್ರ ಇಡ್ತಾಯಿದ್ದೆ. ಏನು ಮಗ ಹಿಂಗೆ ಮಾಡಿದ್ರೆ ಒಣಗನೆ ಸೊಪ್ಪು ಉದ್ಧಾರ ಆದ್ದವ? ಆಗಿನ ಕಾಲದಲ್ಲಿ ಒಂದು ಮಾತಾಯ್ತು ಹೇಳ್ತೀನಿ, ಗಾದೆ ಮಾತಲ್ಲ, ಕತೆ ಹೇಳ್ತೀನಿ ಕೇಳು ಮಗ. ಅತ್ತೆಗೂ ಸೊಸೆಗೂ ಆಯ್ತಿರ್ಲಿವಂತೆ ಕಣ್ಮಗ. ಅತ್ತೆ ಕಣ್ಣು ಹೊರಟೋಗಿತ್ತಂತೆ. ಸೊಸೆ ಚೆನ್ನಾಗಿದ್ದವಳು ಸೊಪ್ಪನ್ನು ಮಾತ್ರ ಅವಳು ಬೇಯಿಸ್ಕೊ ತಿಂತಿದ್ಲಂತೆ, ಕಡ್ಡಿನ ಅತ್ತೆಗೆ ಬೇಯಿಸಾಕ್ತಿದ್ಲಂತೆ. ಹಿಂಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನಗಳ ನಂತರ ಅತ್ತೆ ಕಣ್ಣು ಬಂತಂತೆ ಒಣಗನೆ ಸೊಪ್ಪಿಂದ. ಹಂಗೆ ಕಡ್ಡಿ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಯಾವುದೇ ಕಾರಣದ್ದು ಯಾವುದೇ ಸೊಪ್ಪನ್ನು ಬಿಡಿಸ್ಬೇಕಾದ್ರೆ ಎಳೆ ಕಡ್ಡಿನ ಆ ದಂಟು ಏನಿರುತ್ತೋ ಆ ದಂಟನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡ, ಅಷ್ಟು ಪೌಷ್ಟಿಕಾಂಶ ಇದೆ ಅಂತ ಹೇಳೋರು. ಇಲ್ಲಿ ಅತ್ತೆ ಸೊಸೆ ಅಂತ ಹೇಳ್ತಾ ಇಲ್ಲ ನಾನು, ಅಜ್ಜಿದಿರು ಆ ಕಥೆನ ನಮ್ಮಂಥ ಅವಾಗ ನಾವು ಪುಟ್ಟ ಮಕ್ಕಳಾಗಿರುವಾಗ ಅದನ್ನು ಹೇಳೋರು, ಅದನ್ನು ತಲೆ ಒಳಗಡೆ ಹೋಗ್ತಿತ್ತು. ಪ್ರಶ್ನೆ ಮಾಡಿ ಕೇಳ್ತಿದ್ವಿ, ಯಾಕೆ ಹಂಗೆ ಮಾಡ್ತಿದ್ರು ಅಂತ. ಅತ್ತೆ ಅದನ್ನು ಪ್ರತಿಯೊಂದು ಅಂದರೆ ಅಜ್ಜಿ ಎಲ್ಲನೂ ನಮ್ಗೆ ಹೇಳೋರು ಸ್ಟೋರಿಗಳನ್ನು. ಏನು ಅತ್ತೆ ಅಂತೀರಾ, ಅಜ್ಜಿ ಅಂತೀರಾ. ನಾನು ಸೋದರ ಮಾವನಿಗೆ ಮದುವೆ ಆಗಿರೋದ್ರಿಂದ ನಮ್ಮ ಯಜಮಾನರ ತಾಯಿಯನ್ನು ಅಂದರೆ ಅತ್ತೆಯನ್ನು ನಾನು ಅಜ್ಜಿ ಅವ್ವ ಅಂತಲೇ ಕರೆಯೋದು. ಹಾಗಾಗಿ ಅಜ್ಜಿ ಅಂತಲೇ ನನ್ನ ಕರೆಯೋದು. ನನ್ನನ್ನು ಸಾಕಿ ಸಲಹಿ ನನ್ನನ್ನು ಓದಿಸಿ ಅವ್ರ ಮಗನಿಗೆ ಮದುವೆ ಮಾಡ್ಕೊಂಡಿದ್ದು ಪುಣ್ಯಾತ್ಕಿತ್ತಿ. ಆಕೆ ಇಲ್ಲ ಅಂತಂದರೆ ನಾನು ಬದುಕೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಇವತ್ತೆಲ್ಲ ಉಪ್ಪಿಟ್ಟೆಲ್ಲ ಮಾಡಾಯಿತು. ಉಪ್ಪಿಟ್ಟು ಮಾಡಾದಮೇಲೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಸಾಂಬಾರು ಮಾಡೋದನ್ನು ಸಹ ವಿಡಿಯೋ ನೋಡಿ. ಇವತ್ತು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ತುಂಬ ದಿನಗಳ ನಂತರ ದೋಸೆ ನೆನೆ ಹಾಕ್ತಾ ಇರೋದು. ಕಾರಣ ಏನಂದರೆ ಸೊಸೈಟಿ ರೈಸ್ ನನಗೆ ತುಂಬ ಇಷ್ಟವಾಗಿರೋ ಸೊಸೈಟಿ ರೈಸ್. ಏಕೆಂದರೆ ಈ ರೈಸ್ ಬಗ್ಗೆ ಆಡ್ಕೊಂಡಿದ್ರು, APL ಕಾರ್ಡವಳ BPL ಕಾರ್ಡವಳ ನೀನು, ಅದಕ್ಕೆ ನೀನು ಸೊಸೈಟಿ ರೈಸ್ ಅಂತ ಹೇಳ್ತೀಯಾ, ನಾವೆಲ್ಲ ಎಲ್ಲಿಂದ ತೊಗೊಂಬರೋದು ಅಂತ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು. ನನಗೆ ಆ ನೆಗೆಟಿವ್ ಕಮೆಂಟ್ಗೆ ಇವತ್ತು ಖುಷಿಯಿಂದ ಉತ್ತರ ಕೊಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಸೊಸೈಟಿ ರೈಸ್ ಅಂದರೆ. ಯಾಕೆ ಅಂತಂದರೆ ಅದರಲ್ಲಿರೋ ದೋಸೆ ಇಡ್ಲಿ ಖಂಡಿತ ಅದು ಬಿಟ್ಟು ಬೇರೆ ಅಕ್ಕಿ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ. ಅದ್ರ ಜೊತೆಗೆ ಮೊದಲು ರೀತಿ ಸೊಸೈಟಿ ರೈಸ್ ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಕ್ಲೀನಾಗಿರುತ್ತೆ. ಮೊದಲೆಲ್ಲ ತುಂಬ ಧೂಳು ಇರ್ತಿತ್ತಂತೆ, ಅದು ನನಗೆ ಗೊತ್ತಿಲ್ಲ. ಅವ್ವ ಎಲ್ಲ ಹೇಳ್ತಿದ್ರು ತುಂಬ ಧೂಳು, ಪೌಡ್ರುಗಳು, ಕೆಮಿಕಲೆಲ್ಲ ವಾಸನೆ ಹೊಡೆಯೋದು, ಅನ್ನ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರಲ್ಲ, ದೋಸೆ ಮಾಡಿ ತಿನ್ನೋಕ್ಕಾಗಲ್ಲ ಅನ್ನೋರು. ಈಗ ಆ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ, ಯೂಸ್ ಮಾಡ್ಬೋದು. ಎಲ್ಲೇ ರೇಷನ್ ಅಂಗಡಿಗೆ ಹೋಗ್ರಿ, ದುಡ್ಡು ಕೊಡ್ತೀವಿ ಅಂದರೆ ಸೊಸೈಟಿ ರೈಸ್ ಸಿಕ್ಕೇ ಸಿಗುತ್ತೆ. APL ಕಾರ್ಡ್ BPL ಕಾರ್ಡ್ ಬೇಕಂತಲೇ ಇಲ್ಲ. ನಮಗೇನು BPL ಕಾರ್ಡಾ? ನಮ್ಮದು ಇಲ್ಲ, APL ಕಾರ್ಡೆ. ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ. ದೋಸೆಗೋಸ್ಕರನೇ ತೊಗೊಂಡು ಬರೋದು, ದೋಸೆ ಇಡ್ಲಿ ರೊಟ್ಟಿಗೋಸ್ಕರ ತೊಗೊಂಡ್ಬರ್ತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ವಿಚಾರದಲ್ಲಿ ನಮ್ಮ ಒಂದು ಸ್ನೇಹ ಕೊನೆಯವರೆಗೂ ಉಳಿಬೇಕು ಅಂತಂದರೆ ಕೆಲವೊಂದು ವಿಷಯಗಳ ಬಗ್ಗೆ ಖಂಡಿತ ಗಮನ ಕೊಡಬೇಕು. ಅದೇನಪ್ಪ ಅಂತೀರಾ? ನಮ್ಮ ಸ್ನೇಹ ಅಂತ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಿಲ್ಲದಿರೋ ಅವ್ರಿಗೆ ನಾವು ತುಂಬ ಹತ್ತಿರವಾಗಿರ್ತೀವಿ, ಅವರು ಸಹ ನಮಗೆ ತುಂಬ ಹತ್ತಿರವಾಗಿರುತ್ತಾರೆ, ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರ್ತಾರೆ. ಅಂಥವ್ರು ಸ್ನೇಹ ಮಾಡುವಾಗ ಕೆಲವೊಂದು ಎಚ್ಚರಿಕೆ ಮಾತುಗಳು ನಾನು ನಿಮ್ಮ ಕಿವಿಗೆ ಹಾಕ್ತೀನಿ. ಸ್ನೇಹ ಕೊನೆಯವರೆಗೂ ಶಾಶ್ವತವಾಗಿ ಆರೋಗ್ಯಕರವಾದ ಸ್ನೇಹವಾಗಿ ಉಳ್ಕೋಬೇಕು ಅಂತನದೇ ಆದರೆ, ಇನ್ನೊಬ್ಬರಿಗೆ ಒಬ್ಬರು ಮಾದರಿಯಾಗಿ ನಿಮ್ಮ ಸ್ನೇಹ ಉಳ್ಕೋಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿದ್ರೆ ಸಾಕು. ದೊಡ್ಡ ವಿಚಾರ ಏನಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಸ್ನೇಹದಲ್ಲಿ ಯಾವತ್ತೂ ನಿಮ್ಮ ಸ್ನೇಹಿತೆ ಹತ್ರ ಬೇರೆಯವ್ರ ಮನೆ ವಿಚಾರವನ್ನು ಯಾವುದೇ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬೇಡಿ. ಅವರು ಸಹ, ಯಾಕೆಂದರೆ ಬೇರೆಯವ್ರ ಮನೆ ವಿಚಾರ ನೀವು ಮಾತಾಡಿದಾಗ ನನ್ನ ವಿಚಾರವನ್ನು ಬೇರೆಯವ್ರ ಹತ್ರ ಇದೇ ಥರ ಹೇಳ್ತಾಳ ಅನ್ನೋದು ಅನುಮಾನ ಬಂದ್ಬಿಡತ್ತೆ. ಅವಳು ಹಾಗಂತೆ, ಇವನು ಹೀಗಂತೆ, ಅವ್ರ ಮನೆ ಸೊಸೆ ಹಾಗೆ, ಅತ್ತೆ ಮನೆ ಹೀಗೆ, ಗಂಡ ಹಾಗೆ, ಹೆಂಡತಿ ಹೀಗೆ, ಅವಳು ಯಾರನ್ನ ಕಟ್ಕೊಂಡು ಹೋದ್ಲು, ಅವ್ನು ಯಾರನ್ನ ಇಷ್ಟಪಟ್ಟಳು, ಓಡೋಗಿ ಮದುವೆ ಮಾಡಿಕೊಂಡ್ರು, ಸಾಲ ಮಾಡಿದ್ದಾರೆ, ಗೊತ್ತಿಲ್ಲ ಸಾಲ ಮಾಡಿದ್ದಾರೆ, ಅವನು ಅವ್ರ ಜೊತೆ ಓಡಾಡ್ತಾ ಇದ್ದಾಳೆ, ಇವ್ರ ಜೊತೆ ಓಡೋದ್ಲು, ಇವಾಗ ಸ್ಕೂಟ್ರ್ ಮೇಲೆ ಹೋದ್ಲು. ಈ ರೀತಿ ಕೆಲವೊಂದು ಬೇಡವಾದ ಮಾತಾಡಲೇಬಾರ್ದಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಸ್ನೇಹಿತೆ ಹತ್ರ ಖಂಡಿತ ಮಾತಾಡೋಕ್ಕೆ ಹೋಗಬೇಡಿ.
ಮಾತಾಡಿದ್ಮೇಲೆ ಅವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ, ನನ್ನ ವಿಚಾರವನ್ನು ಬೇರೆಯವ್ರ ಹತ್ರ ಹೇಳ್ತಾಳೆ ಇವಳು, ನನ್ನನ್ನು ಹಾಗೆ ಹಾಡ್ಕೊಳ್ತಾಳೆ ಇವಳು, ನನ್ನನ್ನು ನೋಡಿ ಬೇರೆಯವ್ರ ವಿಚಾರವನ್ನೇ ನನ್ನ ಹತ್ರ ಹೇಳ್ಕೊಂಡ್ಮೇಲೆ ನನ್ನ ವಿಚಾರವನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಅಂತ ಖಂಡಿತವಾಗ್ಲೂ ಆಲೋಚನೆ ಮಾಡ್ತಾರೆ. ಹಾಗೆಯೇ ನಿಮ್ಮ ಸ್ನೇಹವನ್ನು ಯಾವತ್ತೂ ಹಣ, ಕಾಸು, ಒಡವೆಗೆ, ಆಸ್ತಿಗೆ ಉಪಯೋಗ ಮಾಡ್ಕೋಬೇಡಿ. ಹೇಗೆ ಅಂತಂದರೆ, ಮದುವೆಗೆ ಹೋಗಬೇಕು, ಸೀರೆ ಕೊಡು, ಒಡವೆ ಕೊಡು ಅಂತ ಕೇಳೋದು, ಕಷ್ಟ ಕಾಲದಲ್ಲಿ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳೋದು, ಅವರು ದುಡ್ಡಿಲ್ಲ ಅಂತಂತ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡು ಅಂತ ಕೇಳೋದು, ಆ ಕೆಲಸವನ್ನು ಖಂಡಿತ ಮಾಡಬೇಡಿ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡ್ಕೊ ತೊಗೊಂಡು ಬಂದರೂ ಚಿಂತೆ ಇಲ್ಲ, ಬೇಕಾದರೆ ₹1 ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ, ತೊಗೊಂಡು ಬಂದರೂ ಚಿಂತೆ ಇಲ್ಲ, ಇಲ್ಲ ನಿಮ್ಮ ಒಡವೆಗಳನ್ನು ಇಟ್ಟು ತೊಗೊಂಡು ಬಂದರೂ ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಸಾಲವನ್ನು ಕೇಳಬೇಡಿ. ಮದುವೆಗೆ ಹೋಗ್ತಾ ಇದ್ದೀನಿ, ಸೀರೆ ಕೊಡು, ಒಡವೆ ಕೊಡು ಅಂತಲೂ ಕೇಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದರಿಂದ ನಿಮ್ಮ ಸ್ನೇಹ ಹಾಳಾಗುತ್ತೆ. ಒಂದು ಪಕ್ಷ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆಕೆ ನಿಮಗೆ ಸಹಾಯ ಮಾಡೋದೇ ಆದರೆ ಆ ಸಹಾಯವನ್ನು ಕೊನೆವರೆಗೂ ಉಳಿಸ್ಕೊಬರ್ಬೇಕು ನೀವು. ಯಾವ ಟೈಮಿಗೆ ದುಡ್ಡನ್ನು ಕೊಡ್ತಿರೋ ಅಂತೀರೋ, 1-2 ದಿವಸ ಲೇಟಾಗೆ ಟೈಮ್ ತೊಗೊಳ್ಳಿ. ಕೊಟ್ಟಿರೋ ಬರದಲ್ಲಿ, ಕೊಟ್ಟಿರೋ ಆತುರದಲ್ಲಿ, ಕೊಟ್ಟಿರೋ ಸಂತೋಷದಲ್ಲಿ ನೀವು ಇಂಥ ದಿನಕ್ಕೆ ಕೊಡ್ತೀನಿ ಅಂತ ಮಾತು ಕೊಡಬೇಡಿ. ಒಂದು 6 ತಿಂಗಳಲ್ಲದೆ 1 ವರ್ಷ, 1.5 ವರ್ಷ ಟೈಮ್ ತೊಗೊಂಡು ಇಂಥ ಟೈಮ್ ಕೊಡ್ತೀನಿ ಅಂತ ಹೇಳಿ ಆ ಟೈಮ್ಗೆ ಸಾಲವನ್ನು ತೀರಿಸಿ. ಬೇರೆಯವ್ರ ಹತ್ರ ಸಾಲ ಮಾಡಿದ್ರು ಪರವಾಗಿಲ್ಲ, ಆ ಸ್ನೇಹ ಉಳಿಬೇಕು, ಕಷ್ಟಕ್ಕೆ ಸುಖಕ್ಕಾಗಬೇಕು, ಕೊನೆವರೆಗೂ ಉಳ್ಕೋಬೇಕು ನಿಮ್ಮ ಸ್ನೇಹಿತರು ಅಂತ ಅನ್ನೋದಾದರೆ ಖಂಡಿತ ಸಾಲ ತೀರಿಸಿ. ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ. ಹಾಗೆ ಅವರ ಪರ್ಸ್ನಲ್ ವಿಚಾರಗಳನ್ನು ನೀವು ಕೇಳೋಕ್ಕೆ ಹೋಗಬೇಡಿ. ಅತ್ತೆ ಮಾವಂದು, ನಾದಿನಿದು, ತಂದೆ ತಾಯಿಗಳದ್ದು, ಅವ್ರದ್ದು ಕಾಲೇಜ್ ಡೇಸ್ದು, ಆಮೇಲೆ ಅವರು ವರ್ಕಿಂಗ್ ವುಮೆನ್ ಆಗಿದ್ದಾರೆ, ಅವ್ರ ಅಲ್ಲಿ ಆಗತಕ್ಕಂಥ ಪ್ರಾಬ್ಲಮ್ಗಳು, ಆಮೇಲೆ ತೊಂದರೆಗಳು, ಏನೇ ಆದ್ರೂ ಕೇಳೋದಕ್ಕೆ ಹೋಗಬೇಡಿ. ಬೇರೆಯವ್ರು ಏನಾದರೂ ನೆಗೆಟಿವ್ ಆಗಿ ನಿಮ್ಮ ಸ್ನೇಹಿತೆಯನ್ನು ಮಾತಾಡ್ತಾ ಇರಬೇಕಾದ್ರೆ ಇಂಥವ್ರು ನಿನ್ನ ಬಗ್ಗೆ ಹಿಂಗಂದ್ರು ಅಂತಲೂ ಸಹ ಹೇಳೋಕ್ಕೆ ಹೋಗಬೇಡಿ. ಏನಾರು ಕಿವಿಗೆ ಆ ಮಾತನ್ನು ಬಿತ್ತು ಅಂತಂದ್ರೆ ಬೀಳದೇ ಇರೋಂಗಿರಿ. ಯಾವುದೇ ಸಂದರ್ಭದಲ್ಲೂ ಇಂಥವ್ರು ನಿನ್ನ ಬಗ್ಗೆ ಕೆಟ್ಟ ಮಾತಾಡ್ತಿದ್ರು ಕಣೆ, ನಿನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ರು ಕಣೆ ಅಂತ ಯಾವುದೇ ಕಾರಣಕ್ಕೂ ತಪ್ಪಿನೂ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ನೇಹ ನಿಮ್ಗೆ ಒಳ್ಳೆಯದಾಗಿದೆ, ಬೇರೆಯವ್ರಿಗಲ್ಲ. ಎಲ್ಲ ಸ್ನೇಹನೂ ಎಲ್ಲರಿಗೂ ಮೆಚ್ಚೋಕ್ಕಾಗೋದಿಲ್ಲ. ನಿಮ್ಗೆ ಅವ್ರು ಒಳ್ಳೆಯವರಾಗಿದ್ರು ಇನ್ನೊಬ್ರಿಗೆ ಕೆಟ್ಟವರಾಗಿರ್ತಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾಕೆಂದರೆ ಎಲ್ಲರನ್ನೂ ಈ ಜಗತ್ತಲ್ಲಿ ಒಪ್ಪಿಸ್ಕೊಂಡು ಎಲ್ಲರನ್ನೂ ಸ್ನೇಹಿತರು ಮಾಡ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. 100ರಲ್ಲಿ ಇಬ್ಬರು ಸ್ನೇಹಿತರಾಗಿ ಉಳ್ಕೊಳ್ಳೋದು ಹೊರತು ಯಾವುದೇ ಕಾರಣಕ್ಕೂ 100 ಜನನೂ ಸಹ ಸ್ನೇಹಿತರಾಗಿ ಉಳ್ಕೊಳ್ಳೋದಿಲ್ಲ. ಹಾಗೆ ನಿಮ್ಮ ಸ್ನೇಹಿತೆಯ ಪರ್ಸ್ನಲ್ ವಿಚಾರಗಳನ್ನು, ನಿಮಗೆ ಗೊತ್ತಿರೋ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸ್ನೇಹಿತೆಯನ್ನು ಬಿಟ್ಟು ಬೇರೆಯವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನನ್ನ ಫ್ರೆಂಡ್ ಹತ್ರನೂ ಈ ಒಡವೆ ಇದೆ, ನಮ್ಮ ಫ್ರೆಂಡ್ ಹತ್ರನೂ ಈ ಸೀರೆ ಇದೆ, ನಮ್ಮ ಫ್ರೆಂಡ್ ಅಪ್ಪ ಅಮ್ಮ ಹೀಗೆ, ನಮ್ಮ ಫ್ರೆಂಡ್ ಅತ್ತಿಗೆ ನಾದಿನಿ ಹೀಗೆ, ಅವಳಿಗೂ ಈ ಥರ ತೊಂದರೆ ಆಗಿತ್ತು, ಅವಳಿಗೂ ಈ ಥರ ಅನುಭವ ಆಗಿತ್ತು, ಅವಳು ನನ್ನ ಹತ್ರ ಎಲ್ಲ ಹಂಚ್ಕೋತಾಳೆ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತನ ವಿಚಾರವನ್ನು ಖಂಡಿತ ಇನ್ನೊಬ್ಬರ ಹತ್ರ ಹೇಳೋಕ್ಕೆ ಹೋಗಬೇಡಿ. ಏಕೆಂದರೆ ಮನೆ ಹಾಳು ಮಾಡೋರು ತುಂಬ ಜನ ಇದ್ದಾರೆ. ವಿಷಯ ಮುಟ್ಟೋದು ತುಂಬಾ ಸುಲಭ. ನೀವು ಹೇಳಿರೋದು 1 ಸೆಕೆಂಡ್ಗೆ ಅವ್ರ ಕಿವಿಗೆ ಹೋಗಿ ಮುಟ್ಟಿರುತ್ತೆ. ಸ್ನೇಹ ಅನ್ನೋದು ಉಳಿಯೋದಿಲ್ಲ, ಹಾಳಾಗುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಸ್ನೇಹಿತೆಯ ಗಂಡನ ಥರ, ಸ್ನೇಹಿತನ ಹೆಂಡತಿಯ ಥರ ಯಾವುದೇ ಕಾರಣಕ್ಕೂ ಪರ್ಸ್ನಲ್ ವ್ಯವಹಾರಗಳು, ದುಡ್ಡು ಕಾಸಿನ ವ್ಯವಹಾರಗಳು, ಒಡವೆಯ ವಿಚಾರಗಳನ್ನು ಅಥವಾ ಒಡವೆಗಳ ವಿಷಯದಲ್ಲಿ ನನಗೆ ಕೊಡು, ಇವತ್ತು ನಾನು ಹಾಕ್ಕೊಂಡೋಗಿ ಬಂದು ಕೊಡ್ತೀನಿ, ಅಥವಾ ನಿನ್ನ ಗಂಡಂಗೆ ಗೊತ್ತಿಲ್ಲದಂಗೆ ನಾನು ದುಡ್ಡು ಕೊಡು, ಅಥವಾ ನಿನ್ನ ಹೆಂಡತಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಯಾವುದೇ ಕಾರಣಕ್ಕೂ ಸ್ನೇಹಿತರ ಹತ್ರ ಸಾಲ ಮಾಡೋದು, ಒಡವೆಗಳನ್ನು ಇಸ್ಕೊಳ್ಳೋದು ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ವಿಚಾರ ಗೊತ್ತಾದರೆ, ನನ್ನ ಗಂಡಂಗೂ ನಿಮಗೂ ಏನು ಸಂಬಂಧ, ನನ್ನ ಹತ್ರ ಮಾತಾಡಬೇಕಾಗಿತ್ತು, ಅವನ ಹತ್ರ ಏನು ವ್ಯವಹಾರ, ಏನು ನಡೆಸ್ತಾ ಇದ್ದೀರಾ ನೀವು, ನನ್ನ ಹತ್ರ ಸಾಲ ಕೇಳಬೇಕಾಗಿತ್ತು ಅಂತ ಕೇಳ್ತಾರೆ. ಏನಾದರೂ ಹೆಂಡತಿಗೆ ಏನಾದ್ರು ಗಂಡಂಗೆ ಗೊತ್ತಾದರೆ, ನನ್ನ ಸ್ನೇಹಿತನ ಹತ್ರ ನಿಂದೇನು ಕೆಲಸ ಅಂದ್ಬಿಟ್ಟು ಸಂಸಾರನೇ ಹಾಳಾಗ್ಬಿಡುತ್ತೆ, ಕುಟುಂಬನೇ ಒಡೆದೋಗುತ್ತೆ. ಖಂಡಿತ ಈ ತಪ್ಪು ಕೆಲಸಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಪದೇ ಪದೇ ನಿಮ್ಮ ಸ್ನೇಹಿತರ ಹತ್ರ ಗಾಡಿ ಇತ್ತು ಅಂತಂದರೆ ಡ್ರಾಪ್ ಮಾಡಿ ಬನ್ನಿ, ಅಡ್ಡ ದಾರಿನಲ್ಲಿ ಕೈ ಹಿಡಿದು ಕೈ ಸ್ವಲ್ಪ ಅಡ್ಡ ಕೊಟ್ಟು ನಿಲ್ಲಿಸಿ ನಮ್ಮನ್ನು ಮನೆಗೆ ಕರ್ಕೊಂಡೋಗಿ ಅಂತನ್ನೋದು, ಅಥವಾ ಬೇರೆ ಎಲ್ಲೋ ಅವ್ರು ಯಾರ್ದೋ ಸ್ನೇಹಿತರ ಹತ್ರ ಮಾತಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹೋಗಿ ಮಾತಾಡ್ಬಿಟ್ಟು ನಮಸ್ಕಾರ ಏನಿಲ್ಲಿ ಅಂತ ಕೇಳೋದು, ಅಥವಾ ಏನು ಈ ಕಡೆ ಬಂದಿದ್ರ ಅಂತ ಕೇಳೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಅವರು ನಿಮ್ಮ ಕಣ್ಣು ಎದುರುಗಡೆ ಇದ್ರೂ ಸಹ ನೀವು ಸೈಲೆಂಟಾಗಿ ನೀವು ಬರಬೇಕು. ಅವ್ರ ಮನೆಗೆ ಬಂದಾಗ ಕೇಳ್ತಾರೆ, ಏನು ಮೇಡಮ್ ಹೋಟ್ಲು ಬಂದಿದ್ರಿ, ಫಿಲಮ್ ಬಂದಿದ್ರಿ, ದೇವಸ್ಥಾನಕ್ಕೆ ಬಂದಿದ್ರಿ, ಏನು ಸರ್ ದೇವಸ್ಥಾನಕ್ಕೆ ಬಂದಿದ್ರಿ, ಮಾತಾಡಲೇ ಇಲ್ಲ ಅಂತ ಕೇಳಿದಾಗ ನೀವು ಒಂದೇ ಉತ್ತರ ಕೊಡಿ. ಸಾಮಾನ್ಯ ಈ ಮಾತು ಹೆಣ್ಮಕ್ಳಿಗೆ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ.
ಪ್ರತಿಯೊಂದು ಮಾತನ್ನು. ನೀವು ಒಂದೇ ಮಾತಲ್ಲಿ ಉತ್ತರ ಕೊಡಿ. ನಮ್ದೇನು ಕೆಲಸ, ನೀವು ಫ್ರೆಂಡ್ ಜೊತೆ ಬಂದಿದ್ದೀರಾ, ನಾನು ಯಾಕೆ ಮಾತಾಡಿಸ್ಬೇಕು, ಮನೇಲಿ ಮಾತಾಡಿಸ್ತೀನಲ್ಲ ನಂಗೆ ಅಷ್ಟು ಸಾಕು ಅಂದ್ಬಿಡಿ. ನಿಮ್ಮ ಗೌರವ ನಿಮ್ಮ ಆತನಿಗೂ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲಿರೋ ಗೌರವ. ನಿನ್ನ ಸ್ನೇಹಿತೆಗೂ ಖಂಡಿತವಾಗ್ಲೂ ನಿಮ್ಮ ಮೇಲಿರೋ ಗೌರವ ಡಬಲ್ ಆಗುತ್ತೆ. ಎಂಥ ಫ್ರೆಂಡ್ ಅಪ್ಪ ಇವಳು ಅಂತ ತುಂಬ ಖುಷಿ ಪಡ್ತಾರೆ. ಸ್ನೇಹ ಅನ್ನೋದು ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡ ವಿಚಾರ. ನಿಮ್ಮ ಸ್ನೇಹಿತರ ಮನೇಲಿ ನಿಮ್ಮ ಮಕ್ಕಳನ್ನ ಏನೋ 1 ದಿನ 2 ದಿನ ಅಂದರೆ ನೀವೇನಾದರೂ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಂಟ್ ಆಗಿದ್ದೀರಾ, ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ತುಂಬ ಕಷ್ಟ, ಅತ್ತೆಗೆ ಏನಾದ್ರು ತೊಂದರೆ ಆಯಿತು, ಗಂಡನಿಗೆ ಏನಾದ್ರು ತೊಂದರೆ ಆಯಿತು, ಊರಲ್ಲಿ ಏನಾದ್ರೂ ತೊಂದರೆ ಆಗಿದೆ, ಹೋಗಲೇಬೇಕು, ಮಗನಿಗೊಂದು ಎಕ್ಸಾಮ್ ಇದೆ, ಯಾವುದೋ ಇಂಟರ್ವ್ಯೂ ಇದೆ, ಅದಕ್ಕೆಲ್ಲ ಅಥವಾ ಕೆಲಸಕ್ಕೆ ಹೋಗಬೇಕು, ರಜನೆ ಕೊಡೋಲ್ಲ, ಇಂಥ ಸಂದರ್ಭ ಬಂದಾಗ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಉಳಿಸ್ಬಿಟ್ಟು ಹೋಗ್ಬೋದು. 1 ದಿನ 2 ದಿನದ ಮಟ್ಟಿಗೆ ಉಳಿಸ್ಬಿಟ್ಟು ಹೋಗ್ಬೋದು. ಅಥವಾ ನನ್ನ ಮಕ್ಕಳಿಗೆ ಒಂಚೂರು ಊಟ ಕೊಟ್ಬಿಡು ಅಂತಲೂ ಹೇಳ್ಬಿಟ್ಟು ಹೋಗ್ಬೋದು. ನೀವು ಪದೇ ಪದೇ ವಾರದಲ್ಲಿ 2 ಸಲ 3 ಸಲ ಕೆಲಸ ಮಾಡ್ತಾಯಿದ್ರೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ನೀವು ಹೇಗೆ ಮಾಡ್ತೀರೋ ಅವರು ಅದೇ ಮಾಡಿದಾಗ ನಿಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. 1 ದಿನ 2 ದಿನ ಊಟಕ್ಕೆ ಹಾಕ್ತೀರಾ, 3ನೇ ದಿನಕ್ಕೆ ಇನ್ಗಳಿಗೆ ಮಾಡೋಕ್ಕೇನು ಕೆಲಸ ಇಲ್ವಾ, ಇವ್ರು ಕೆಲವು ಜೀತಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀವ, ಇವ್ರ ಮಕ್ಳಿಗೂ ಇವ್ರಿಗೂ ಬೇಯಿಸಿ ಹಾಕೋದಕ್ಕೆ ಅಂಥೇಳಿ ಹೋಟ್ಲಿಂದ ತರಿಸ್ಕೊಂಡು ತಿನ್ನಲಿ ಯಾಕೋ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ. ಅವಾಗ ನೀವೇ ಅಂತೀರ ಆವಾಗ. ಯಾಕೆಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮಲ್ಲೇ ಇರೋದಲ್ವಾ. ನೆಗೆಟಿವ್ ಆಗಿ ಒಂದು ಮನಸ್ಸು ಹೇಳಿದ್ರೆ ಪಾಸಿಟಿವ್ ಆಗಿ ಒಂದು ಮನಸ್ಸು ಇರುತ್ತೆ. ನಮಗೆ ಯಾವುದೇ ಆದರೂ ಆ ತಾಕತ್ತಿರಬೇಕು. ನಾವು ಇನ್ನೊಬ್ಬರು ಸಹಾಯ ಕೇಳ್ತೀವಿ ಅಂದರೆ ನಾವು ಒಂದಲ್ಲ ಒಂದಿನ ಅವ್ರಿಗೆ ಯಾವುದಾರ ರೂಪದಲ್ಲಾದರೂ ಸರಿ 6 ಕಾಸಲ್ಲರೂ 3 ಕಾಸು ಮಾಡೋವಂಥ ತಾಕತ್ತಿದ್ರೆ ಮಾತ್ರ ಇನ್ನೊಬ್ಬರು ಸಹಾಯ ಕೇಳಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಆ ಒಂದು ಸಹಾಯನ ಕೇಳಬಾರ್ದು. ಹಾಗೆಯೇ ಸ್ನೇಹಿತರದ ಮನೆಯ ವಿಚಾರಗಳ ಸಂಸಾರ ವಿಚಾರದಲ್ಲಿ ನನಗೆ ಗೊತ್ತು ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬಿಡಿ. ಅವ್ರ ಮನೆಯಲ್ಲಿ ಗಂಡ ಹೆಂಡ್ತಿದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಅತ್ತೆ ಮಾವಂದಾಗಿರ್ಬೋದು, ನಾದಿನಿದಾಗಿರ್ಬೋದು, ಏನೇ ವಿಚಾರ ಆದ್ರೂ ನನಗೆ ಗೊತ್ತು, ನನಗೆ ಹೇಳಿದರು, ನನ್ನ ಜೊತೆ ಮಾತಾಡಿದ್ರು, ನಾನು ಕೇಳಿಸ್ಕೊಂಡೆ, ನನಗೆ ಬೇರೆಯವ್ರು ಯಾರೋ ನನ್ನ ಕಿವಿಗೆ ಹಾಕಿದ್ರು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರ ಹತ್ರ ಖಂಡಿತ ಹೇಳಕ್ಕೆ ಹೋಗ್ಬಿಡಿ. ಇದರಿಂದ ಸಂಸಾರಗಳು ಹಾಳಾಗುತ್ತೆ. ನೀನು ಅವ್ರ ಹತ್ರ ಮಾತಾಡಿದ್ದೀನಿ ಅಂತಲ್ಲ ಅಂತ ಗಂಡನ ವಿಚಾರ ಹೇಳ್ಬೋದು, ಅತ್ತೆ ಮಾವಂದಿರ ವಿಚಾರ ಹೇಳಿದ್ರೆ ಅವ್ರ ಕುಟುಂಬ ಎಲ್ಲಿಗೆ ಹೋಗಬೇಡ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಮಧ್ಯೆ ಬಾಹ್ಯ ಹಾಕಿ ನನಗೆ ಗೊತ್ತು ಅಂತ ಹೇಳೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಹೊಸ್ದಾಗಿ ಕೇಳ್ತಿದ್ದೀನಿ, ಹೌದಾ ಇಲ್ಲಿ ಗೊತ್ತಿಲ್ಲಪ್ಪ, ನನಗೆ ಈ ವಿಚಾರ ಗೊತ್ತಿಲ್ಲಪ್ಪ ಅಂತಲೇ ತಿಳ್ಕೊಳ್ಳಿ. ಹಾಗೆ ಸ್ನೇಹಿತರ ಹತ್ರ ಯಾವುದೇ ಕಾರಣಕ್ಕೂ ಏನೇ ಆದ್ರೂ ₹1 ಅವ್ರಿಗೋಸ್ಕರ ನೀವು ಖರ್ಚು ಮಾಡ್ಬೋದು, ನಿಮಗೋಸ್ಕರ ಅವ್ರು ಖರ್ಚು ಮಾಡ್ಬೋದು. ಅತಿಯಾಗಿ ದುಂದು ವೆಚ್ಚ ಬೇಡ. ಏನೋ 100, 200, ₹500 ನಿಮಗೋಸ್ಕರ ಅವ್ರಿಗೋಸ್ಕರ ನೀವು ಖರ್ಚು ಮಾಡ್ಬೋದು. ಅದು ಅಷ್ಟು ಬಿಟ್ಟರೆ ಅತಿಯಾದ ದುಂದು ವೆಚ್ಚವಂತೂ ಖಂಡಿತ ಮಾಡಬೇಡಿ. ಕೆಲವು ಸ್ನೇಹದಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೂ ಆ ಸ್ನೇಹಿತರಿಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ, ಅವರನ್ನು ನಿಮ್ಮ ಉಳಿಸ್ಕೊಳ್ಳೋ ಯೋಗ್ಯತೆಯೂ ಇರೋದಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಹೊರಗಡೆ ತಿನ್ನಿಸ್ತೀರಾ, ಉಣ್ಣಿಸ್ತೀರಾ, ಅವ್ರಿಗೆ ಏನು ಬೇಕು ಎಲ್ಲನೂ ಬೇಕು ಬೇಡಗಳನ್ನು ಕೊಡ್ತೀರಾ. ಆದರೆ ನಿಮ್ಮ ಬಗ್ಗೆನೇ ಅವ್ರು ಇನ್ನೊಬ್ಬರ ಹತ್ರ ಫಿಟ್ಟಿಂಗ್ ಇಟ್ಟಿರ್ತಾರೆ. ಆದರೆ ಆ ಸ್ನೇಹಿತರು ಕಂಡ್ರೆ ನಿಮಗೆ ತುಂಬ ಇಷ್ಟ ಇರುತ್ತೆ. ನನಗೆ ಅವ್ಳು ಬಿಟ್ಟಿರೋಕ್ಕೆ ಆಗಲ್ಲ, ಅವ್ನು ಬಿಟ್ಟಿರೋಕ್ಕೆ ಆಗಲ್ಲ, ನನಗೊಂದು ಬೇಕು ಅಂತ ನೀವು ಕನ್ವರ್ಸ್ತೀರಾ. ಆದರೆ ಅವನಿಗೆ ನಿಮ್ಮ ಅವಶ್ಯಕತೆ ಇರೋದಿಲ್ಲ. ಅಂಥ ಸ್ನೇಹವನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅಂಥ ಸ್ನೇಹ ಇದ್ದರೂ ಒಂದೇ ಇಲ್ಲದಿದ್ರೂ ಒಂದೇ. ಅಂಥ ಸ್ನೇಹಿತರು ಇನ್ನೊಬ್ಬರ ಹತ್ರ ನಿಮ್ಮ ಮಾನ ಮರ್ಯಾದೆ ತೆಗೆದುಬಿಡ್ತಾರೆ ಅಂತಲೇ ಹೇಳ್ತೀನಿ. ಯಾವತ್ತೂ ಸ್ನೇಹಿತರನ್ನ ಅಥವಾ ಸ್ನೇಹಿತೆಯನ್ನು ಯಾರಾದರೂ ಇನ್ನೊಬ್ಬರು ಹೀಯಾಳಿಸ್ತಾ ಇದ್ದಾರೆ, ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ನೀವು ಅವರಿಗೆ ಅಲ್ಲಿ ಉತ್ತರ ಕೊಟ್ಟು ನಿಮ್ಮ ಸ್ನೇಹಿತೆಯ ಪರ ನಿಲ್ಲಿ. ಸ್ನೇಹಿತೆಯ ಪರ ನಿಂತು ಕಷ್ಟಕ್ಕೆ ನಾನಿದ್ದೀನಿ, ಸುಖಕ್ಕೆ ನಾನಿದ್ದೀನಿ, ನಿಮ್ಮ ಕೈಲಿ ಆಗದೇ ಇದ್ರೂ ಪರವಾಗಿಲ್ಲ, ಆ ಒಂದು ಬೆಂಬಲ ಇದೆಯಲ್ಲ 10 ಆನೆಯ ಬಲ ಅಂತ ಹೇಳ್ತೀನಿ. ಖಂಡಿತ ನಾನಿದ್ದೀನಿ ಅಂತಲೇ ಹೇಳಿ. ಹಿಂಗಾದರೆ ಮಾತ್ರ ಸ್ನೇಹ ಉಳಿಯೋ ಸಾಧ್ಯ ಸ್ನೇಹಿತರೆ, ಇಲ್ಲಾಂದರೆ ಖಂಡಿತ ಇಲ್ಲ. ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ನಿಮ್ಮ ಸ್ನೇಹದ ಮನೆ ಏನಾದರೂ ಇತ್ತು, ಸ್ನೇಹಿತರ ಮನೆ ಇತ್ತು ಅಂತಂದರೆ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡಬೇಡಿ. ನಿಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು. ಈಗ ಕುರುಕ್ಲು ತಿಂಡಿ ನಾವು ಕೊಡ್ಬೋದು, ಏನು ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕೋಡುಬಳೆ, ರವೆ ಉಂಡೆ ಇವೆಲ್ಲ ಮಾಡಿದಾಗ ಏನು ಬಾಕ್ಸಿಗಾಗಿ ಒಂದು 5 ಏನೋ ಕೊಡ್ಬೋದು. ಅದು ಓಕೆ, ಅಪರೂಪಕ್ಕೆ ಮಾಡ್ತೀವಿ, ಅಪರೂಪಕ್ಕೆ ಕೊಡ್ತೀವಿ. ಕೆಲವ್ರು ಮನೆಯಲ್ಲಿ ಇರುತ್ತೆ, ಒಂದು ಲೋಟ ತೊಗೊಂಡೋಗೋದು, ಸಾಂಬಾರು ಕೊಡು ಅಂತ ಅನ್ನೋದು, ಇಲ್ಲ ಒಂದು ಸ್ವಲ್ಪ ಬಾಕ್ಸ್ಗೆ ಅನ್ನ ಹಾಕ್ಕೊಡು ಅನ್ನೋದು, ತಿಂಡಿ ಏನಾದರೂ ಮಾಡಿದರೆ ತಗೊಬಂದು ಕೊಡೋದು, ಅಥವಾ ರೊಟ್ಟಿ ಮಾಡಿದರೆ 1-2 ರೊಟ್ಟಿ ಹಾಕ್ಕೊಡೋದು, ಚಪಾತಿ ಮಾಡಿದರೆ ಹಾಕ್ಕೊಡೋದು, ಇವೆಲ್ಲ ಮಾಡ್ತಾರೆ. ಇಂಥ ಸ್ನೇಹಗಳು ಖಂಡಿತವಾಗ್ಲೂ ಕೊನೆಯವರೆಗೆ ಬಾಳಿಕೆ ಬರೋದೇ ಇಲ್ಲ. ಯಾವತ್ತೂ ಅನ್ನದ ಋಣ, ಉಪ್ಪಿನ ಋಣ, ಆಮೇಲೆ ಎಣ್ಣೆ ಋಣ ಇವೆಲ್ಲ ಒಳ್ಳೆಯದಲ್ಲ. ನಿಜವಾಗ್ಲೂ ಸ್ನೇಹ ಕಿತ್ತೋಗ್ಬಿಡುತ್ತೆ. ಯಾವತ್ತೂ ಈ ಮನೆಯಿಂದ ಆ ಮನೆಗೆ ಊಟ ಎಕ್ಸ್ಚೇಂಜ್ ಆಯಿತು ಅಂದರೆ ಆ ಸ್ನೇಹ ನಮ್ಮ ಪ್ರಾಣ ಕಿತ್ತೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ.
ಹಾಗೆ ಸ್ನೇಹಿತರಲ್ಲಿ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ನೀವು ಅವ್ರ ಹತ್ರ ಏನೇ ಆದ್ರೂ, ಈಗ ಛತ್ರಿ ತಗೊಳ್ಳಿ ನನ್ನ ಹತ್ರ ಒಂದು ಛತ್ರಿ ಇದೆ ನೀನು ಇಟ್ಕೊ ಅಂತ ಕೊಡ್ತಾರಲ್ವ, ಖಂಡಿತ ತೊಗೋಬೇಡಿ, ಒಳ್ಳೆಯದಲ್ಲ, ನಿಜವಾಗ್ಲೂ ಒಳ್ಳೆಯದಲ್ಲ. ಅದ್ರ ಜೊತೆ ಕರ್ಚೀಫ್ ಆಗಿರ್ಬೋದು, ಒಂದು 10 ಕರ್ಚೀಫ್ ತೊಗೊಂಡು ಬಂದಿದ್ದೀನಿ ಕಣೆ, ತಗೊಳ್ಳೆ ನಿನಗೊಂದು 4 ಇಟ್ಕೊ ಅಂತ ಕೊಡ್ಬೋದು. ಆವತ್ತು ತಕ್ಷಣ ಅದಕ್ಕೆ ಎಷ್ಟು ದುಡ್ಡಾಗಿದೆ ಕೊಟ್ಬಿಟ್ಟು ಆಮೇಲೆ ಕರ್ಚೀಫ್ ಇಟ್ಕೊಳ್ಳಿ. ಆವಾಗಲೂ ಸಹ ಸ್ನೇಹಿತರು ಕಟ್ಟಾಗಿಬಿಡ್ತೀವಿ, ಸ್ನೇಹ ಉಳಿಯೋಲ್ಲ ಕೊನೆವರೆಗೂ. ಹಾಗೆಯೇ ಆಕೆ ಹಾಕಿರೋ ಬಟ್ಟೆಗಳ ಸೀರೆಗಳಾಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮೈ ಮೇಲೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಹಾಕೊಬಂದು ಕೊಡ್ತೀನಿ ಕೊಡು, ಮದುವೆ ಇದೆ ಅಂತೆಲ್ಲ ಹಾಕೊಂಡು ಹೋಗೋದು ಮಾಡೋದೆಲ್ಲ ಮಾಡ್ತೀರಲ್ವಾ. ಸ್ನೇಹ ಅಂದರೆ ಹಾಗೇನಪ್ಪ, ನಾನು ಅವಳ ಬಟ್ಟೆನೆಲ್ಲ ನಾನು ಹಾಕೊಂಡು ಬರ್ತೀನಿ, ನನ್ನ ಬಟ್ಟೆ ಎಲ್ಲ ಅವಳು ಹಾಕೋತಾರೆ ಅಂತಿರ್ತಾರಲ್ಲ, ಆ ಕೆಲಸ ಮಾಡಬೇಡಿ. ಅಂಥ ಸ್ನೇಹ ಎಷ್ಟು ಉಳಿದಿವೆ ತೋರಿಸಿ ನೋಡೋಣ. ಖಂಡಿತ ಇಲ್ಲ. ಆಕೆ ಈ ಸ್ನೇಹಿತರು ಒಂದು ಸ್ವಲ್ಪ ಮನಸ್ಸಿಗೆ ಏನಾದರೂ ನೋವಾಗಿತ್ತು ಅಂದರೆ, ಆಕೆ ಬೇಜಾರಲ್ಲಿದ್ದಾಳೆ ಅಂತಂದರೆ ನೀವು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಅಂಥ ಸ್ನೇಹ ಖಂಡಿತ ಉಳಿಯುತ್ತೆ. ಹೆಂಗೆ ಗೊತ್ತಾ, ಬೇಜಾರಲ್ಲಿದ್ದಾಳೆ, ಗಂಡ ಹೆಂಡತಿ ಬೇಜಾರು ಮಾಡ್ಕೊಂಡಿದ್ದಾರೆ, ಏನೋ ಆಗಿದೆ, ನಾವೇನು ಕೇಳೋದೆ ಬೇಡ. ಅವಾಗ ಯಾಕೆ ಬೇಜಾರಲ್ಲಿದೆಯಾ, ಹಿಂಗಿದೆ, ಆಯಿತು ಬಾ ಹೊರಗಡೆ ಸುತ್ತಾಡ್ಕೊಂಬರೋಣ, ಒಂದು 4 ಹಂಗೆ ಅಡ್ಡಾಡ್ಕೊಂಬರೋಣ, ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಬಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಾರು ತೊಗೊಂಬರೋಣ ಅಂತ ಈ ಥರ ಹೇಳ್ಕೊಂಡೋಗಿ. ಆಗ ಮನಸ್ಸಿಗೂ ತಿಳಿಯಾಗುತ್ತೆ. ಆಗ ಅವ್ರು ನಿಮ್ಮ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊತಾರೆ, ಅದಕ್ಕೊಂದು ಸಜೆಷನ್ ಕೊಡಿ. ಆದರೆ ಯಾವುದೇ ಕಾರಣಕ್ಕೂ ತಪ್ಪಾಗಿರಬಾರ್ದು, ತದ್ವಿರುದ್ಧವಾಗಿರಬಾರ್ದು, ಗಂಡ ಹೆಂಡತಿ ದೂರ ಮಾಡೋಂಗಿರಬಾರ್ದು, ಅತ್ತೆ ಮಾವ ನಾದಿನಿರು ಓರೋರ್ಗಿತಿರು ದೂರ ಆಗೋಂಗಿರಬಾರ್ದು. ಹುಷಾರು. ಯಾಕೆ ಅಂದರೆ ತಪ್ಪು ಅಂತ ಹೇಳೋನೇ ನಿಜವಾದ ಸ್ನೇಹಿತೆ. ತಪ್ಪನ್ನು ಆಕೆ ಮಾಡಿರೋ ತಪ್ಪನ್ನು ಅಥವಾ ನಾವು ಮಾಡಿರೋ ತಪ್ಪನ್ನು ಯಾರು ತೋರಿಸಲು ಅವ್ರು ಯಾರು ನಿಜವಾದ ಸ್ನೇಹಿತರಲ್ಲ. ನಮ್ಮ ಹತ್ರ ಇರೋದಕ್ಕೋಸ್ಕರ, ನಮ್ಮ ಹತ್ರ ತಿನ್ನೋದು ಉಣ್ಣೋದಕ್ಕೋಸ್ಕರ, ನಾವು ಹೊಗಳಿಕೆ ಮಾತಾಡೋದಕ್ಕೋಸ್ಕರ, ಅಥವಾ ನಮ್ಮ ಬಾಯಲ್ಲಿ ಬರೋ ಹೊಗಳಿಕೆ ಮಾತನ್ನು ಕೇಳೋದಕ್ಕೋಸ್ಕರ ಆ ಸ್ನೇಹ ಇರುತ್ತೆ ಅಂತಲೇ ತಿಳ್ಕೊತೀವಿ. ಯಾವತ್ತು ಸ್ನೇಹದಲ್ಲಿ ಏನಿರಬೇಕು ಗೊತ್ತಾ, ನೀನು ಮಾಡ್ತಾ ಇರೋದು ತಪ್ಪು ಕಣೆ, ಹಿಂಗೆ ಮಾಡಬೇಡ, ಹಿಂಗನ್ನು, ನೀನು ಹೇಳಿದ್ದು ತಪ್ಪು, ಹಿಂಗಲ್ಲ ಹಿಂಗೆ ಮಾಡು ಅಂತ ಯಾವ ಸ್ನೇಹಿತರಲ್ಲಿ ಅದನ್ನು ಹೇಳ್ತಾರೋ ಆ ಸ್ನೇಹ ಕಟು ಸ್ನೇಹ, ದುರಹಂಕಾರಿ ಸ್ನೇಹ, ಸ್ವಾರ್ಥಿ. ಇಂಥವಳು ನನ್ನ ಬೇಕಾ, ಹೆಂಗೆ ಮಾತಾಡ್ಬಿಟ್ಟ ನೋಡು, ನಾನು ಇವ್ರ ವಿಚಾರದಲ್ಲಿ ಒಂದು ಮಾತಾಡ್ತಿರಲ್ಲ, ಈಗ ನೋಡು ನಂದೇ ತಪ್ಪು ಅಂತ ತೋರಿಸ್ತಾನಲ್ಲ ಅಂತ ಅನ್ಬೋದು. ಅವರೇ ನಿಜವಾದ ಸ್ನೇಹಿತರು ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಕೊಡೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.